ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ವೆಲ್ಕಮ್ ಟು ಅವರ್ ನ್ಯೂ ಗೆಸ್ಟ್ ಗುಂಡ. ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಶಿಷ್ಯ, ಬಂದ್ಬಿಟ್ಟು ಟಾರ್ಚರ್ ಕೊಡ್ತಾವ ನನಗೆ ಅಲ್ವಾ ಗುಂಡ? ಅಲ್ಲಿ ಹಾಯ್ ಹೇಳು ಎಲ್ಲರಿಗೂ. ಹಾಯ್. ಓಕೆ, ಅಪ್ಡೇಟ್ಸ್ಗೆ ಹೋಗ್ಬಿಡೋಣ. ಟಾಪ್ 5 ಅಪ್ಡೇಟ್ಸ್ಗೆ ಸ್ವಾಗತ. ಹೇಳು. ಸ್ವಾಗತ. ಮೊದಲನೇ ಅಪ್ಡೇಟು, ರೋಹಿತ್ ಶರ್ಮಾ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಅವ್ರನ್ನ ಮಿಸ್ ಮಾಡ್ಕೊಂಡು ಈ ಟೆಸ್ಟ್ ಮ್ಯಾಚು ಅವ್ರು ಇಲ್ಲದೇ ಇದಕ್ಕೆ ಸೋತ್ವಿ ಅಂತ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ಗಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಅವ್ರು ಇಲ್ಲದೇ ಇರೋದು ಸೋತ್ವೋ ಇದಕ್ಕೆ ಸೋತ್ವೋ ಏನಕ್ಕೋ ಗೊತ್ತಿಲ್ಲ, ಇಲ್ಲೇ ಇದಕ್ಕೆ ಸೋತ್ವಿ ಅಂತ ಅನ್ಕೊಳ್ಳಿ. ಸೊ ಓಕೆ, ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಅನ್ಕೊಂತೀವಿ ಅಷ್ಟೇನೆ. ಬಟ್ ಇವಾಗ ಒಂದು ಸ್ಟೇಟ್ಮೆಂಟ್ನ ರೋಹಿತ್ ಶರ್ಮಾ ಅವ್ರು ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಯಾವ ಥರ ಇದೆ ಅಂತಂದರೆ, ಅವ್ರು NCA ಇದುವರೆಗೂ ಕೂಡ ಒಂದು ವಿಸಿಟ್ನು ಕೂಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಂಜುರಿ ಆಗಿ ರಿಹ್ಯಾಬು ಅದು ಇದು ಎಲ್ಲ ಮಾಡೋದು NCA ಅಲ್ಲೇನೆ ಗೊತ್ತಿರೋ ಹಾಗೇನೆ. ಇಷ್ಟು ವರ್ಷ ಆಡಿರೋಂಥ ಪ್ಲೇಯರ್ ಒಂದ್ಸಲಿನೂ ಕೂಡ NCAಗೆ ಹೋಗಿಲ್ಲ ಅಂತಂದರೆ ಅವರ ಫಿಟ್ನೆಸ್ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಕ್ಕೆ ಟಾರ್ಚರ್ ಕೊಡ್ತಿದ್ದಲ್ಲ, ಹೇಳಲ್ಲ ಏನಾದರೂ ಒಂದು ಪಾಯಿಂಟ್ ಹಾಕೋ. ಹೇಳಲ್ವ ಮತ್ತೆ ಏನಕ್ಕೆ ವಿಡಿಯೋಲ್ಲಿ ಬರ್ತೀನಿ ಅಂತಿದ್ದೆ? ಶೋ ಕೊಡಾಕ ಅಪ್ಡೇಟ್ ನಂಬರ್ 2, ಇವತ್ತು 7 ವಿಕೆಟ್ ಗೆದ್ಬಿಟ್ಟು ಹಿಸ್ಟಾರಿಕ್ ದಾಖಲೆಯ ವಿನ್ ಕೊಟ್ಟಂತ ವೆಸ್ಟ್ ಇಂಡೀಸ್ಗೆ ಸಮರ್ ಜೋಸೆಫ್ ಅವರ ಒಂದು ಕತೆನ ಕೇಳಿದ್ರೆ ಒಂಥರ ರೋಮಾಂಚನಕರವಾಗಿದೆ. ಏನಕ್ಕೆ ಅಂತಂದರೆ, ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿರೋಂಥ ಗುರು 2023 ಸೆಕ್ಯೂರಿಟಿ ಗಾರ್ಡಿಂದ ರಿಸೈನ್ ಆಗಿಬಿಟ್ಟವರು. ನಾನು ಸೆಕ್ಯೂರಿಟಿ ಗಾರ್ಡ್ ಇರಲಾಗರು, ನಂದು ಡ್ರೀಮ್ ಏನಿದೆ, ನಾವು ಪರ್ಸ್ಯೂ ಮಾಡಬೇಕು ಅಂತ ಕ್ರಿಕೆಟಿಗೆ ಬಂದಂತೆ, ಕ್ರಿಕೆಟ್ ಫೀಲ್ಡಿಗೆ. ಅಲ್ಲಿಂದ ನೋಡಿ ಅವ್ರದ್ದು ಯಾವ ಥರ ಇವತ್ತು ಅವ್ರು ಗೆಲ್ಸಿರೋದ್ರಿಂದ ಇಡೀ ವರ್ಲ್ಡಿಗೆ ಅವ್ರು ಯಾರು ಅಂತ ಗೊತ್ತಾಗಿದೆ, ಸಮರ್ ಜೋಸೆಫ್ ಯಾರು ಅಂತ. ಯಾಕೋ ಸುಮ್ಮನೆ ಇರೋಲ್ಲ, ವಿಡಿಯೋ ಮಾಡೋಕ್ಕೆ ಬಿಡೋ, ಅವ್ರು ಇರೋದಕ್ಕೆ ಏನು ತಲೆಗೆ ಪಾಯಿಂಟ್ಗಳೇ ಹೊಡಿತಾ ಇಲ್ಲ ನನಗೆ ಹೇಳೋದಕ್ಕೆ. ಫೋನ್ ಹಿಡ್ಕೊತಾರೆ, ಆಮೇಲೆ ಅಲ್ಲಿ ಬಿಡ್ತಾರೆ. ಅಲ್ಲೇನಾದ್ರು ಒಂದು ಪಾಯಿಂಟ್ ಹಾಕಿ ಹೋಗ್ಲಿ. ಹಾಕಲ್ವಾ? ಹಾಕ್ತೀಯಾ? ಓಕೆ, ಸಮರ್ ಜೋಸೆಫ್ ಅವ್ರಿಗೆ ಕಾಲಿಗೆ ಪೆಟ್ಟು ಬಿದ್ದರೂ ಕೂಡ ಅವರೊಂದು ಸ್ಟೇಟ್ಮೆಂಟ್ ಇನ್ನೂ ಒಂದು ಕೊಟ್ಟರು. ಮ್ಯಾಚೆಲ್ಲ ಮುಗಿದಾದ್ಮೇಲೆ, ನನಗೇನಾದರೂ ಪರವಾಗಿಲ್ಲ, ನಾನು ಲಾಸ್ಟ್ ಓವರ್ಗೂ ಲಾಸ್ಟ್ ಬಾಲರ್ಗೂ ಕೂಡ ಮ್ಯಾಚ್ ಸೋತ್ರು ಗೆದ್ವು ಅದೆಲ್ಲ ಮ್ಯಾಟ್ರಿಗೆ ಬರೋದಿಲ್ಲ ನನಗೆ. ಇವತ್ತು ಏನಾದ್ರು ಒಂದು ಮಾಡಲೇಬೇಕು, ನಾನು ಲಾಸ್ಟ್ ಬಾಲರ್ಗೂ ಕೂಡ ನಾನು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಕ್ಯಾಪ್ಟನ್ ಅವ್ರಿಗೆ ಪದೇ ಪದೇ ಬೌಲಿಂಗ್ನ ಕೊಡ್ತಾ ಇದ್ರಂತೆ. ಈ ಥರ ಪಟ್ಟು ಬಿಡ್ದಂಗೆ ಆಡಿದ್ರಿಂದ ಗೆದ್ರಂತೆ ಅಂತ ಜೋಸೆಫ್ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೆಚ್ಕೊಂಡ್ಲೇಬೇಕು ಗುರು, ಈ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ಬಿಟ್ಟು ಈ ಥರ ಒಂದು ಪ್ರದರ್ಶನ ಕೊಟ್ಬಿಟ್ಟು ಜೀವ ಬಿಡ್ದಂಗೆ ಆಗ್ಬಿಟ್ಟು ಗೆಲ್ಸ್ತಾರೆ ಮ್ಯಾಚ್ನ ಕಾಲಿಗೆ ಪೆಟ್ಟಾದ್ರೂ ಕೂಡ ಅಂತ ಅಂದರೆ ಮೆಚ್ಕೊಳ್ಳೇಬೇಕು ಈ ಪ್ಲೇಯರ್ನ. ಅಪ್ಡೇಟ್ ನಂಬರ್ 3, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಬೆನ್ ಸ್ಟೋಕ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗ ಅವರು ಕ್ಯಾಪ್ಟನ್ಸಿನ ಅವರು ಕ್ಯಾಪ್ಟನ್ಸಿನ ತಗೊಂಡು ಆದಾಗಿಂದ ಇಂಗ್ಲೆಂಡಿಗೆ ಅವ್ರಿಗೆ ಯಾವ ವಿನ್ನು ಕೂಡ ಇಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸಿರ್ಲಿಲ್ವಂತೆ. ಈ ವಿನ್ನು ಇಂಡಿಯಾ ಮೇಲೆ ಇವತ್ತು ಹೈದರಾಬಾದಲ್ಲಿ ಸಿಕ್ತಲ್ಲ, ಈ ವಿನ್ ಅವರಿಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸಿಕ್ಕಾಪಟ್ಟೆ ಇಷ್ಟಪಡುವಂತ ವಿನ್ ಅಂತಿದ್ದು. ಅಪ್ಡೇಟ್ ನಂಬರ್ 4, ಇವತ್ತಿನ ಮ್ಯಾಚ್ ಅಲ್ಲಿ ಹೀರೋ ಆದಂತ ಟಾಮ್ ಹ್ಯಾಟ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವ ಲೆಂತ್ ಬೌಲಿಂಗ್ ಹಾಕಬೇಕು, ಎಷ್ಟು ಕ್ವಿಕ್ ಆಗಿ ಬೌಲಿಂಗ್ ಹಾಕಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಉಷ್ಣಾಯ ಓಡಿಸ್ಕೊಂಡೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನನಗೆ ಗೊತ್ತಾಗೋಗ್ಬಿಡ್ತು ಹೆಂಗೆ ಬೌಲಿಂಗ್ ಮಾಡಬೇಕು. ರವೀಂದ್ರ ಜಡೇಜಾ ಅವ್ರು ಹಾಕಿದ ಬೌಲಿಂಗು ಜೊತೆಗೆ ಅಶ್ವಿನ್ ಅವ್ರು ಹಾಕಿದ ಬೌಲಿಂಗು ಅದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ನಾನು ಕಲ್ತ್ಕೊಂಡೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವರಿಗೆ ಫಸ್ಟ್ ಇನ್ನಿಂಗ್ಸಲ್ಲಿ ರಿಯಲೈಸ್ ಆಗಿರಲ್ವಂತೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ರಿಯಲೈಸ್ ಆಯಿತು ಅಂತ ಹೇಳಿದರೆ ಆ ಲೆಂತ್ನ ಜೊತೆಗೆ ಎಷ್ಟು ಕ್ವಿಕ್ಕಾಗಿ ಬಾಲ್ ಹಾಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಇವರು ಹಾಕಿದ್ರಿಂದ ಇವರಿಗೆ 7 ವಿಕೆಟು ಸಿಕ್ತಂತೆ. ಒಟ್ಟಿನಲ್ಲಿ ಇಂಡೈರೆಕ್ಟ್ ಆಗಿ ಕಾರಣರಾಗಿದ್ದು ಇವರೇ ಅಂತ ಹೇಳ್ತಿದ್ದಾರೆ, ರವಿಚಂದ್ರನ್ ಅಶ್ವಿನ್ ಜೊತೆಗೆ ರವೀಂದ್ರ ಜಡೇಜಾ. ಅಪ್ಡೇಟ್ ನಂಬರ್ 5, ಇವತ್ತು 2 ಇಂಟ್ರೆಸ್ಟಿಂಗ್ ರೆಕಾರ್ಡ್ ಕ್ರಿಯೇಟ್ ಆಗಿದೆ. ನಮ್ಮ ಟೀಮ್ ಇಂಡಿಯಾ ಮೊದಲ ಬಾರಿಗೆ ಹೈದರಾಬಾದಲ್ಲಿ ಟೆಸ್ಟ್ ಮ್ಯಾಚ್ನ ಸೋತಿದೆ, ಅದು ಇಂಗ್ಲೆಂಡ್ ವಿರುದ್ಧ. ಯಾವತ್ತೂ ಕೂಡ ಹೈದರಾಬಾದಲ್ಲಿ ಟೆಸ್ಟ್ ಮ್ಯಾಚ್ನ ಸೋತಿರ್ಲಿಲ್ವಂತೆ ಇಂಡಿಯಾ, ಫಾರ್ ದ ಫಸ್ಟ್ ಟೈಮ್ ಸೋಲೋ ಥರ ಆಗಿದೆ. ಜೊತೆಗೆ ಆಸ್ಟ್ರೇಲಿಯಾದ್ರು ಅಷ್ಟೇ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್, ಡೇ ನೈಟ್ ಟೆಸ್ಟ್ ಮ್ಯಾಚ್ನ ಸೋತೇ ಇರಲಿಲ್ಲ ಇದುವರೆಗೂ ಕೂಡ. ಅವರು ಅಷ್ಟೇ ವೆಸ್ಟ್ ಇಂಡೀಸ್ ಮೇಲೆ ಮೊದಲ ಬಾರಿಗೆ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೀಕ್ ಆಗಿ ಹೊಡ್ಕೊಂಡ್ ಬಂದಿದ್ರು ಆಸ್ಟ್ರೇಲಿಯಾ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ನ. ಇವಾಗ ಅವರು ಕೂಡ ಸೋಲೋ ಥರ ಆಗಿದೆ. ಇವತ್ತು 2 ಚರಿತ್ರೆ ಬರೆದಿದೆ ಅಂತ ಹೇಳಬೇಕು. ಸಿಗಾ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನಮ್ಮ ಗುಂಡುಗೋಸ್ಕರ ಲೈಕ್ ಮಾಡ್ರಪ್ಪ, ಗುಂಡು ಟಾರ್ಚರ್ ತಡ್ಕೊಂಡು ವಿಡಿಯೋ ಮಾಡಿರೋದಕ್ಕಾದ್ರೆ ಲೈಕ್ ಮಾಡಿ. ಗುಂಡ ಸಬ್ಸ್ಕ್ರೈಬ್ ಆಗೇನು ನೀನು ಹೇಳಿರ್ತಾರ ಆಗಬೇಕಷ್ಟೇ, ಅದೇ ಇಲ್ಲಾಂದ್ರೆ ಅಷ್ಟೇ. ಬಾಯ್ ಮಗಲೈ.